ಧಾರವಾಡ ವಿದ್ಯಾರ್ಥಿ ಸುಸೈಡ್ ಪ್ರಕರಣ ಘಟನೆಯಲ್ಲಿ ಭಾಗಿಯಾದ ಅಧಿಕಾರಿಗಳ ಅಮಾನತು ಮಾಡಿ ಸಚಿವ ಪ್ರಹ್ಲಾದ ಜೋಶಿ ಒತ್ತಾಯ. ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡಿ ಹಾಗೂ ಅವರ ಮೇಲೆ ಕೊಲೆ ಪ್ರಚೋದನೆ ಕೇಸ್ ದಾಖಲಿಸಿ ಅರವಿಂದ ಬೆಲ್ಲದ ಆಗ್ರಹ. ವಿದ್ಯಾರ್ಥಿ ಬಲಿ ತೆಗೆದುಕೊಂಡ ಪೊಲೀಸರ ಬೆನ್ನು ಬಿದ್ದ ಬಿಜೆಪಿ ರಕ್ಷಕರೇ ಭಕ್ಷಕರಾಗಿ ಅಮಾಯಕರ ಪ್ರಾಣದ ಜೊತೆ ಪೊಲೀಸರ ಚೆಲ್ಲಾಟವಾಡಿದರ. ಪೊಲೀಸರ ಕಿರುಕುಳಕ್ಕೆ ಹೆದರಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಕೇವಲ ಆತ್ಮಹತ್ಯೆಯಲ್ಲ ಅಂದ್ರು ಬೆಲ್ಲದ. 10,000ಕ್ಕೆ ಬೇಡಿಕೆ ಇಟ್ಟು 2,000 ವಸೂಲಿ ಮಾಡಿರುವುದು ಹೇಯ ಕೃತ್ಯ. ಹೌದು, ಪೊಲೀಸರ ಹಣದಾಹಿ ಕೃತ್ಯಕ್ಕೆ ತಂದೆ ಇಲ್ಲದ ತಬ್ಬಲಿ ವಿದ್ಯಾರ್ಥಿಯನ್ನು ಬಲಿ ಪಡೆದರ ಪೊಲೀಸರು ಅನ್ನೋ ಅನುಮಾನಕ್ಕೆ ಈಗ ರೆಕ್ಕೆ ಪುಕ್ಕ ಬಂದಂತಾಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ ಅವರು 3 ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಪ್ರಕರಣವನ್ನ ತನಿಖೆಗೆ ನೀಡಿದ್ದಾರೆ. ಈ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಪೊಲೀಸರ ಸರ ಈ ಕೃತ್ಯಕ್ಕೆ ಗರಂ ಆಗಿದ್ದು ತಕ್ಷಣ ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಇನ್ನು ಆ ಪ್ರಕರಣದಲ್ಲಿ ಭಾಗಿಯಾದವರನ್ನ ಕೂಡಲೇ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ವಿಧಾನಸಭೆಯ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಗಾಂಜಾ ಮುಕ್ತ ನಗರಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರುವುದು ಒಳ್ಳೆಯ ಕೆಲಸ. ಆದರೆ ಇದರ ಹೆಸರಿನಲ್ಲಿ ಅಮಾಯಕ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದು ಹಣ ಕೇಳಿ ದೌರ್ಜನ್ಯ ಎಸಗುವ ಕ್ರಮ ಖಂಡನೀಯ. ಏಪ್ರಿಲ್ 25ರಂದು ಗಾಂಜಾ ಸೇವನೆ ಹೆಸರಿನಲ್ಲಿ ವಶಕ್ಕೆ ಪಡೆದ ಯುವಕರಲ್ಲಿ ಆದಿತ್ಯ ಸಹ ಒಬ್ಬನಾಗಿದ್ದಾನೆ. ಆತ ಗಾಂಜಾ ಸೇವನೆ ಮಾಡಿಲ್ಲ ಎಂಬುದು ವೈದ್ಯಕೀಯ ಪರೀಕ್ಷೆಯ ವರದಿಯಿಂದ ಸಾಬೀತಾಗಿದೆ. ಆದರೂ ಪೊಲೀಸರು ಆತನನ್ನು ಬಿಡುಗಡೆ ಮಾಡಲು 10,000 ಹಣಕ್ಕೆ ಬೇಡಿಕೆ ಇಟ್ಟಿರುವುದು ಹೇಯ ಕೃತ್ಯ. ಆತ ನಾನು ಬಡವ ಅಂತ ಹೇಳಿದ್ದಕ್ಕೆ 2,000 ಕೊಟ್ಟರೆ ಬಿಡುವುದಾಗಿ ಹೇಳಿದ್ದಾರೆ. ತನ್ನ ಭವಿಷ್ಯದ ಜೀವನದ ಬಗ್ಗೆ ಯೋಚಿಸಿ ಹಣ ನೀಡಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದ ಪೊಲೀಸರು ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದರಿಂದ ವಿದ್ಯಾರ್ಥಿ ಮಾನಸಿಕ ಒತ್ತಡಕ್ಕೆ ಸಿಲುಕಿದ್ದಾನೆ ಹಾಗೂ ಪೊಲೀಸರ ಒತ್ತಡಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದು ಕೇವಲ ಆತ್ಮಹತ್ಯೆ ಅಲ್ಲ ಅಂತ ಅರವಿಂದ ಬೆಲ್ಲದ ಹೇಳುವ ಜೊತೆಗೆ ರಕ್ಷಕರೇ ಭಕ್ಷಕರಾಗಿ ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಕೂಡಲೇ ಘಟನೆಯಲ್ಲಿ ಭಾಗಿಯಾದ ಪೊಲೀಸ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಅವರ ಮೇಲೆ ಕೊಲೆ ಪ್ರಚೋದನೆ ಕೇಸ್ ದಾಖಲಿಸಿ ಮೃತ ಕುಟುಂಬಕ್ಕೆ ಪರಿಹಾರ ಘೋಷಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಈ ವಿದ್ಯಾರ್ಥಿ ಸುಸೈಡ್ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಗೂ ಪೊಲೀಸರಿಂದ ಪ್ರಾಣ ಕಳೆದುಕೊಂಡ ಯುವಕನ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಎಂದು ಬಿಜೆಪಿ, ಎಬಿವಿಪಿ ಸಮಾನ ಮನಸ್ಕರ ವೇದಿಕೆ ಬೆನ್ನು ಬಿದ್ದಿದೆ. ಈ ಪ್ರಕರಣವನ್ನು ಖಡಕ್ ಕಮಿಷನರ್ ಯಾವ ರೀತಿ ತನಿಖೆ ಮಾಡುತ್ತಾರೆ ಕಾದು ನೋಡಬೇಕಾಗಿದೆ. ಉದಯ ವಾರ್ತೆ, ಧಾರವಾಡ.